ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಗಾಯಕಿ ಎಸ್ ಜಾನಕಿ ಕೊನೆಯುಸಿರೆಳೆದಿದ್ದಾರೆ. ಬಹು ಅಂಗಾಂಗ ವೈಫಲ್ಯ ಅವರನ್ನ ಕಾಡ್ತಾ ಇತ್ತು. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಎಸ್ ಜಾನಕಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇತ್ತು. ಇವತ್ತು ಅವರು ವಿಧಿವಶರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 1 ವಾರದಿಂದ ಆಸ್ಪತ್ರೆಯಲ್ಲೇ ಇದ್ರು, ಚಿಕಿತ್ಸೆಯನ್ನ ಪಡೀತಾ ಇದ್ರು. ಆ ಕೊನೆ ಕ್ಷಣದ ಫೋಟೋಗಳನ್ನ ಕೂಡ ನಾವು ತೋರಿಸ್ತಾ ಇದ್ವಿ ನಿಮಗೆ. ನಗ್ನಗ್ತಾ ಇರುವಂತ ಫೋಟೋ, ವೈದ್ಯರ ಜೊತೆಗೆ ಮಾತನಾಡ್ತಾ ಇದ್ದಂತ ಫೋಟೋಗಳು. ಇದೀಗ ಗಾನಕೋಗಿಲೆ ಎಸ್ ಜಾನಕಿ ಎಲ್ಲರನ್ನ ಅಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡದಲ್ಲಿ ಹಾಡು ಕೇಳಿದಾಗ, ಅವ್ರು ಹಾಡಿರುವಂತ ಹಾಡುಗಳನ್ನ ಕೇಳಿದ್ರೆ ಕನ್ನಡದವರೇ ಅನ್ಸುತ್ತೆ. ತಮಿಳಿನ ಹಾಡುಗಳನ್ನ ಕೇಳಿದಾಗ ತಮಿಳಿಗರು ಅಂತ ಅನ್ಸುತ್ತೆ. ತೆಲುಗು ಭಾಷೆಯ ಹಾಡುಗಳನ್ನ ಕೇಳಿದಾಗ ಅಲ್ಲಿಯ ನೇಟಿವಿಟಿಗೆ ಎಷ್ಟು ಕನೆಕ್ಟ್ ಆಗ್ತಾರೆ, ಅದೆಲ್ಲವೂ ಕೂಡ ಅವರಿಗೆ ಅವರ ಭಾಷೆಯಲ್ಲಿದ್ದಂತ ಸ್ಪಷ್ಟನೆ ಕಾರಣ ಆಗಿತ್ತು. ಇವತ್ತು ಅವರು ಎಲ್ಲರನ್ನ ಅಗಲಿದ್ದಾರೆ. ಇನ್ನು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೆಲ ವಿಚಾರಗಳು ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲೇ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲೇ ಅಲ್ಲಿಯ ಸ್ಥಳೀಯ ಶಾಸಕರು ಹಾಗೆ ಜಾನಕಿ ಅವರ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಯತೀಂದ್ರ. ಪೊಲೀಸ್ ಆಯುಕ್ತರು, ಡಿಸಿ ಜೊತೆ ಯತೀಂದ್ರ ಸಭೆ ನಡೆಸಿದ ನಂತರದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಸರ್ಕಾರಿ ಮರ್ಯಾದೆಯೊಂದಿಗೆ ನಮ್ಮ ಜಾನಕಿಯವರ ಒಂದು ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿ, ಸೊ ಹಾಗಾಗಿ ಇಷ್ಟೊತ್ತವರೆಗೂ ಅವ್ರ ಮನೆಯವರು ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲರ ಜೊತೆಗೂ ಕೂಡ ಮಾತನಾಡಿದ್ದೇವೆ. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ತಗೋಕ್ಕೆ ಬಯಸುವಂಥ ಎಲ್ಲ ಅವರ ಅಭಿಮಾನಿಗಳು ಮತ್ತು ಫಿಲಮ್ ಇಂಡಸ್ಟ್ರಿಯವರು ಮತ್ತು ಅವ್ರ ಫ್ಯಾಮಿಲಿಯವರು, ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ಬಂದು ಅಲ್ಲಿ ದರ್ಶನ ತಗೊಳ್ಬೇಕು. ಅದಾದಮೇಲೆ ಜಾನಕಿಯವರೇ ಅವರು ಇಚ್ಛೆ ವ್ಯಕ್ತಪಡಿಸಿದ್ರಂತೆ ಅವರ ಅಂತಿಮ ಕ್ರಿಯೆ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ. ಸೊ ಅವ್ರ ಕುಟುಂಬದವರೆಲ್ಲ ಒಂದು ಜಾಗ ಹೇಳಿದ್ದಾರೆ, ಕಣೈನಹುಂಡಿ ಹತ್ರ ಒಂದು ಕಡೆ ಫಾರ್ಮ್ ಇದೆ, ಅಲ್ಲೇ ಅವ್ರದ್ದು ಫ್ಯೂನರಲ್ ಆಗಬೇಕು ಅಂತೇಳಿ. ಸೊ ಹಾಗಾಗಿ ಅಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವ್ರ ಅಂತಿಮ ಕ್ರಿಯೆ ಸಮಯ ಯಾವಾಗ ಅಂತ ಅದನ್ನು ಅವರೇ ಕುಟುಂಬದವರು ನಿಗದಿಪಡಿಸ್ತಾರೆ, ಮುಹೂರ್ತ ಎಲ್ಲ ಕೇಳ್ಕೊಂಡು ಅದಕ್ಕೆ ಅಂತೇಳಿ. ಸೊ ಇಷ್ಟು ಸಿದ್ಧತೆಗಳನ್ನು ಮಾಡಿದ್ದೀವಿ. ಜಿಲ್ಲಾಡಳಿತಕ್ಕೂ ಕೂಡ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವ್ರ ಅಂತ್ಯಕ್ರಿಯೆ ಆಗಬೇಕು. ಮತ್ತು ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಳ್ಳೋಕ್ಕೆ ಬಹಳಷ್ಟು ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ಈಗಾಗಲೇ ಸೂಚನೆ. ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ರು. ಅವರ ಜೊತೆಗೆ ಇದೀಗ ಡಿಕೆ ಶಿವಕುಮಾರ್ ಕೂಡ ಎಸ್ ಜಾನಕಿ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಎಸ್ ಜಾನಕಿ ಅವರ ನಿಧನದ ಸುದ್ದಿ ಕೇಳಿ ಆಘಾತ ಆಗಿದೆ. ಸಂಗೀತ ಕ್ಷೇತ್ರದ ಸ್ವರ ಮಾಧುರ್ಯ ಮೌನದಂತಾಗಿದೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎಂದೆಂದಿಗೂ ಅಮರವಾಗಿರ್ತಾರೆ. ಹೀಗಂತ ಎಕ್ಸ್ ಖಾತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸಬಹುದು ನೀವು ಅವರ ಟ್ವೀಟ್ ಅನ್ನ. ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಕೆಲ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ರು. ಎಸ್ ಜಾನಕಿ ಅವರೇ ತಮ್ಮ ಅಂತ್ಯಕ್ರಿಯೆಗಳನ್ನ ಮೈಸೂರಿನಲ್ಲೇ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರಂತೆ. ಹಾಗೆ ಕುಟುಂಬದವ್ರ ಜೊತೆಗೆ ಮಾತನಾಡಿದಂಥ ಸಂದರ್ಭ ಒಂದು ಸ್ಥಳವನ್ನ ಕೂಡ ನಿಗದಿ ಮಾಡಿದ್ದಾರೆ. ಬಟ್ ಈಗ ಆಗಬೇಕಿರುವಂಥ ಕಾರ್ಯಗಳು ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅವರನ್ನ ಕೊನೆ ಬಾರಿ ನೋಡೋದಕ್ಕೆ ಅವರ ಆಪ್ತರು ಬಹಳಷ್ಟು ಜನ ಇದ್ದಾರೆ. ಕೊನೆ ಬಾರಿ ಅವರಿಗೆ ನಮನವನ್ನು ಸಲ್ಲಿಸೋದಕ್ಕೆ ಬರೋರು, ಅದಕ್ಕೆ ವ್ಯವಸ್ಥೆಗಳಾಗಬೇಕು. ಜೊತೆಗೆ ಭದ್ರತೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅಧಿಕಾರಿಗಳ ಜೊತೆ ಈ ಬಗ್ಗೆ ಮಾತುಕತೆಗಳಾಗಿದೆ ಅನ್ನೋದಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ.